11ನೇ ತಾರೀಕಿನ ತನಕ 7 ದಿನಗಳು ನಡೆಯುತ್ತದೆ. ಅದರಲ್ಲಿ ನಮ್ಮ ಭಾರತ ದೇಶದ ವಿವಿಧ ರಾಜ್ಯಗಳ 10 ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 100 ಶಿಬಿರಾರ್ಥಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ 100 ಶಿಬಿರಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳಿಂದ ಮತ್ತು ನಮ್ಮ ಇಮ್ಸ್ ಸಂಸ್ಥೆಯ 14 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಭಾವೈಕ್ಯತಾ ಶಿಬಿರ ನಡೆಸ್ತಾ ಇರೋದು ನಾವು ಇದು 2ನೇ ಬಾರಿ. ಮೊದಲನೇ ಬಾರಿ ಮೇ 2022ರಲ್ಲಿ ನಡೆಸಿತ್ತು. ಆಗ ನಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಭಾರತ ಸರ್ಕಾರದಿಂದಲೂ ನಡೆಸಿತ್ತು. ಆಗ 100 ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿತ್ತು. ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ಯಾವುದೇ ರಾಜ್ಯಕ್ಕೆ ಅದು ಯಾವುದೇ ವೈದ್ಯಕೀಯ ಕಾಲೇಜಿಗೆ 2ನೇ ಬಾರಿ ಅವಕಾಶ ನೀಡಿರುವುದಿಲ್ಲ ಈ ಥರ ಶಿಬಿರ ನಡೆಸಲಿಕ್ಕೆ. ಈಗ ಮತ್ತೆ ನಮಗೆ ಅದೊಂದು ಸದಾವಕಾಶ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ 200 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆಯ ವತಿಯಿಂದ ಸಮಿತಿ ಮತ್ತು ಉಪಸಮಿತಿಗಳನ್ನ ಮಾಡಿಕೊಂಡು ಅವರು ಬಂದಾಗ ಯಾವ ರೀತಿ ಅವ್ರನ್ನ ನಾವು ರಿಸೀವ್ ಮಾಡಿಕೊಂಡು ಅಕಾಮಡೇಷನ್ನ ನಾವು ಏರ್ಪಡಿಸಿರೋದು, ಅಲ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅವರಿಗೆ ಊಟ ವಸತಿ ಎಲ್ಲ ಥರದ ಸೌಲಭ್ಯಗಳು ಯಾವುದೇ ಅನಾನುಕೂಲ ಆಗದಂತೆ ಅವರು ಯಾವ ರೀತಿ ಚಟುವಟಿಕೆಗಳ ಪ್ರೋಗ್ರಾಮನ್ನು ನಾವು ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟ್ ಮಾಡಿ ಅದಕ್ಕೆ ಎಲ್ಲದಕ್ಕೂ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಾಜ್ಯಗಳಿಗೆ ಸಂಬಂಧಪಟ್ಟ ಸಾಂಸ್ಕೃತಿಕ ಹಿನ್ನೆಲೆಗಳು ಅಥವಾ ಅವರ ಬೇರೆ ಬೇರೆ ಪದ್ಧತಿಗಳು ಅಥವಾ ಸಂಸ್ಕೃತಿ ಅದನ್ನೆಲ್ಲ ಇಲ್ಲಿ, ಅಥವಾ ಅವರ ಕಲೆ ನಾಟ್ಯ ನೃತ್ಯ ಪ್ರದರ್ಶನಗಳು ಅವನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಅವ್ರ ನಾಲೆಡ್ಜು ಮತ್ತು ಸ್ಕಿಲ್ಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಅವರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ. ಆದ್ದರಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದವರು ಇಲ್ಲಿ ಒಟ್ಟಾಗಿ ಸೇರಿದ ಭಾವೈಕ್ಯತೆ ಖಂಡಿತ ಬರುತ್ತೆ, ನಮ್ಮಲ್ಲಿ ಏಕತೆ ಬರುತ್ತೆ, ಬರೋ ಒಂದು ಅವಕಾಶಗಳು ಇರುತ್ತೆ. ಈ ಒಂದು ಉದ್ದೇಶ ನಮ್ಮ ಈ ಶಿಬಿರದ ಮುಖ್ಯ ಉದ್ದೇಶ ಆಗಿರುತ್ತೆ. ಅದೇ ರೀತಿ ನಮ್ಮಲ್ಲಿ ಲಭ್ಯವಿರುವ ಏನು ನಮ್ಮ ಹಾಸನದಲ್ಲಿ ಯಾವ್ಯಾವುದು ನಾವು ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡಿರುವಂಥ ಇತಿಹಾಸದಲ್ಲಿರುವಂಥ ಬೇಲೂರು ಹಳೇಬೀಡು ವಿಸಿಟ್ ಮಾಡೋ ಕಾರ್ಯಕ್ರಮಗಳಿರುತ್ತೆ. ಮತ್ತು ಶ್ರವಣಬೆಳಗೊಳಕ್ಕೆ ಮತ್ತು ನಮ್ಮ ಸಕಲೇಶ್ಪುರ ಕಾಫಿ ನಾಡು ಅಲ್ಲಿಗೂ ನಮ್ಮ ಶಿಬಿರಾರ್ಥಿಗಳು ಹೋಗಲಿಕ್ಕೆ ಅಲ್ಲಿ ಒಂದು ಸಣ್ಣ ಸಣ್ಣ ಹಳ್ಳಿಗಳಿಗೂ ಭೇಟಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅವರು ಒಂದು ಶಿಬಿರಾರ್ಥಿಗಳಿಂದನೂ ನಮಗೆ ಏನು ಲಾಭ ಅಂತಂದರೆ, ನಮ್ಮ ಹಾಸನದಲ್ಲಿ ಒಂದು ಡಿಸಿಪ್ಲಿನ್ ಬಗ್ಗೆ ಇರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ಸು ಮತ್ತು ಅವೇರ್ನೆಸ್ಸು, ಹೆಲ್ತ್ ಬಗ್ಗೆ ಅವೇರ್ನೆಸ್ಸು, ಈ ಥರದ್ದೆಲ್ಲ ಅವರು ಶಿಬಿರದಲ್ಲಿ ಅವರು ನಾಟ್ಯ ಮತ್ತು ಡ್ರಾಮಾ ಅಥವಾ ಸ್ಕಿಟ್ಗಳನ್ನ ಮಾಡಿಕೊಂಡು ಅದನ್ನು ಅವರು ಹಂಚ್ಕೊಳ್ತಾರೆ. ಮತ್ತು ಎಲ್ಲರಿಗೂ ಒಂದು ತಿಳುವಳಿಕೆಯನ್ನು ಮತ್ತು ಅವೇರ್ನೆಸ್ನ ತಿಳಿಸೋದು ಈ ಕ್ಯಾಂಪ್ನ ಮುಖ್ಯ ಉದ್ದೇಶ ಆಗಿರುತ್ತೆ.